ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮ ಈ ವಿಶ್ವದಲ್ಲಿಯೇ ಅತ್ಯಂತ ಪುರಾತನವಾದದ್ದು. ನಮ್ಮ ಸನಾತನ ಹಿಂದೂ ಧರ್ಮ ಭಾರತ ದೇಶದಿಂದ ಸಹಸ್ರಾರು ಮೈಲಿಗಟ್ಟಲೆ ದೂರದವರೆಗೂ ಸಹ ಪಸರಿಸಿತ್ತು ಎಂಬುದಕ್ಕೆ ಇಂದಿಗೂ ಸಹ ನಮಗೆ ಅನೇಕ ಕುರುಹುಗಳು ಲಭಿಸುತ್ತವೆ. ವಿಶ್ವದಲ್ಲಿಯೇ ಅತಿ ಹೆಚ್ಚು ಹಿಂದೂಗಳಿರುವ ರಾಷ್ಟ್ರವೆಂದರೆ ಅದು ನಮ್ಮ ಭಾರತ ದೇಶ. ಆದರೆ ವಿಶ್ವದ ಅತಿ ದೊಡ್ಡ ಹಿಂದೂ ದೇವಾಲಯ ನಮ್ಮ ಭಾರತ ದೇಶದಲ್ಲಿಲ್ಲ. ಬದಲಾಗಿ ವಿಶ್ವದ ಅತಿ ದೊಡ್ಡ ಹಿಂದೂ ದೇಗುಲವಿರುವುದು ಭಾರತದಿಂದ ಸುಮಾರು 5,000 ಕಿಲೋಮೀಟರ್ ದೂರದಲ್ಲಿರುವಂತಹ ಕಾಂಬೋಡಿಯಾ ದೇಶದಲ್ಲಿ. ಆದರೆ ಜಗತ್ತಿನ ಅತಿ ದೊಡ್ಡ ಹಿಂದೂ ದೇಗುಲ ಇರುವ ಈ ಕಾಂಬೋಡಿಯಾದಲ್ಲಿ ಪ್ರಸ್ತುತ ಒಬ್ಬನೇ ಒಬ್ಬ ಹಿಂದುವೂ ಕೂಡ ಇಲ್ಲ ಎಂದರೆ ನಮಗೆ ಆಶ್ಚರ್ಯವೇ ಆಗುತ್ತದೆ. ಆ ದೇಶ ಇಂದು ಬೌದ್ಧ ರಾಷ್ಟ್ರವಾಗಿ ಮಾರ್ಪಟ್ಟಿದೆ. ಆದರೂ ಸಹ ಆ ದೇಶ ತನ್ನ ರಾಷ್ಟ್ರಧ್ವಜದಲ್ಲಿ ಲಾಂಛನವಾಗಿ ತನ್ನದೇ ನೆಲದಲ್ಲಿರುವ ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಾಲಯವನ್ನೇ ಹೊಂದಿರುವುದು ಮತ್ತೊಂದು ವಿಶೇಷತೆ. ಜಗತ್ತಿನ ಅತಿ ದೊಡ್ಡ ಹಿಂದೂ ದೇಗುಲವೇ ಕಾಂಬೋಡಿಯಾ ದೇಶದಲ್ಲಿರುವ ಅಂಕೋರ್ ವಾಟ್. ಹಲವು ಸಂಗತಿಗಳಲ್ಲಿ ವಿಶೇಷವೆನ್ನಿಸುವ ಕಾಂಬೋಡಿಯಾದ ಅಂಕೋರ್ ವಾಟ್ ಕುರಿತು ಒಂದಷ್ಟು ಸ್ವಾರಸ್ಯಕರ ಸಂಗತಿಗಳನ್ನು ಈ ನಮ್ಮ ಸಂಚಿಕೆಯ ಮೂಲಕ ತಿಳಿದುಕೊಳ್ಳೋಣ. ಕಾಂಬೋಡಿಯಾವು ಆಗ್ನೇಯ ಏಷ್ಯಾದ ಪ್ರಮುಖ ದೇಶವಾಗಿದೆ. ಈ ದೇಶದ ಜನಸಂಖ್ಯೆ 17 ಮಿಲಿಯನ್. ಕಾಂಬೋಡಿಯಾ ದೇಶದಲ್ಲಿ ಪ್ರಸ್ತುತ ಬೌದ್ಧ ಧರ್ಮದ್ದೇ ಮೇಲುಗೈ. ಆದರೆ ಒಂದಾನೊಂದು ಕಾಲದಲ್ಲಿ ಕಾಂಬೋಡಿಯಾ ಒಂದು ಹಿಂದೂ ದೇಶವಾಗಿತ್ತು ಎಂಬುದಕ್ಕೆ ಅದೆಷ್ಟೋ ಸಾಕ್ಷಿಗಳಿವೆ. ದ್ವಾಪರ ಯುಗದ ಮಹಾಭಾರತದಲ್ಲಿ ಯಾವ ಭೂಭಾಗಕ್ಕೆ ಕಾಂಬೋಜ ದೇಶ ಎಂದು ಕರೆಯಲಾಗುತ್ತಿತ್ತೋ ಅದನ್ನೇ ಈಗ ಕಾಂಬೋಡಿಯಾ ದೇಶ ಎಂದು ಕರೆಯಲಾಗುತ್ತದೆ. ಇದು ನಮ್ಮ ಮಹಾಭಾರತದಲ್ಲಿ ಬರುವಂತಹ 56 ದೇಶ ಅಥವಾ ಪ್ರಾಂತ್ಯಗಳಲ್ಲಿ ಒಂದೆನಿಸಿಕೊಂಡಿತ್ತು. ಮೂಲತಃ ಕಾಂಬೋಜ ದೇಶವು ಕೌಂಡಿನ್ಯ ಋಷಿಗಳ ಕ್ಷೇತ್ರವಾಗಿತ್ತು. ಕಾಂಬೋಜ ದೇಶದ ರಾಜ ಮಹಾಭಾರತ ಯುದ್ಧದಲ್ಲಿ ಭಾಗವಹಿಸಿದ್ದನು ಎಂಬುದಾಗಿ ಉಲ್ಲೇಖವೂ ಸಹ ಇದೆ. ಅಷ್ಟು ಮಾತ್ರವಲ್ಲದೆ ಕಾಂಬೋಜ ಕ್ಷೇತ್ರದಲ್ಲಿ ನಾಗಲೋಕವೂ ಸಹ ಇದ್ದಿತ್ತಂತೆ. ಇಂತಹ ಕಾಂಬೋಡಿಯಾ ದೇಶದಲ್ಲಿ 802ನೇ ಇಸವಿಯಿಂದ 1421ರವರೆಗೆ ಹಿಂದೂ ಸಾಮ್ರಾಜ್ಯದ ಆಡಳಿತವಿದ್ದಿತ್ತು. 9ನೇ ಶತಮಾನದಲ್ಲಿ ಖಮೇರ್ ರಾಜವಂಶದ ಯಶೋವರ್ಮ ಎಂಬ ಹಿಂದೂ ರಾಜರು ಕಾಂಬೋಡಿಯಾದಲ್ಲಿ ಅಂಕೋರ ನಗರ ಅಥವಾ ಯಶೋಧರ ನಗರ ಎಂಬ ನಗರವನ್ನು ಸ್ಥಾಪಿಸಿ ಆಳ್ವಿಕೆ ನಡೆಸುತ್ತಿದ್ದರು. ಖಮೇರ್ ರಾಜವಂಶದ ಅರಸರು ಮೂಲತಃ ಹಿಂದೂಗಳಾಗಿದ್ದರು. ಇವರು ಮಹಾವಿಷ್ಣು ದೇವರ ಆರಾಧಕರಾಗಿದ್ದರು. ಮುಂದೆ 12ನೇ ಶತಮಾನದಲ್ಲಿ ಅದೇ ವಂಶದಲ್ಲಿನ 2ನೇ ರಾಜ ಸೂರ್ಯವರ್ಮನ್ ಎಂಬುವವರು ನಗರದ ಮಧ್ಯಭಾಗದಲ್ಲಿ ಭವ್ಯವಾದಂತಹ ಭಗವಾನ್ ಮಹಾವಿಷ್ಣು ದೇವರ ಮಂದಿರವನ್ನು ಕಟ್ಟಿಸಿದರು. ಇದೇ ಜಗತ್ತಿನ ಅತಿದೊಡ್ಡ ಹಿಂದೂ ದೇಗುಲ ಅಂಕೋರ್ ವಾಟ್. ಅಂಕೋರಾ ಎಂದರೆ ಸ್ಥಳೀಯ ಭಾಷೆಯಲ್ಲಿ ನಗರ ಮತ್ತು ವಾಟ್ ಎಂದರೆ ದೇವಮಂದಿರ ಎಂದರ್ಥ. ದೇವಸ್ಥಾನವು ನಗರದ ಮಧ್ಯಭಾಗದಲ್ಲಿರುವುದರಿಂದ ಈ ಹೆಸರು ಬಂದಿದೆ. ಸುಮಾರು 3,000 ಆನೆಗಳು ಹಾಗೂ 5,000 ಶಿಲ್ಪಿಗಳು ಬರೋಬ್ಬರಿ 37 ವರ್ಷಗಳನ್ನು ತೆಗೆದುಕೊಂಡು ಈ ಅಂಕೋರ್ ವಾಟ್ ದೇಗುಲವನ್ನು ನಿರ್ಮಿಸಿದ್ದರಂತೆ. ಈ ಅಂಕೋರ್ ವಾಟ್ ದೇಗುಲ ಕಾಂಬೋಡಿಯಾ ದೇಶವನ್ನು ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ ಎಂದರೆ ಸುಳ್ಳಿನ ಮಾತಲ್ಲ. ಅಂಕೋರ್ ವಾಟ್ ದೇಗುಲವು ಕಾಂಬೋಡಿಯಾದ ರಾಜಧಾನಿ ನೋಮ್ ಪೆನ್ನಿಂದ ಸುಮಾರು 206 ಕಿಲೋಮೀಟರ್ ದೂರದಲ್ಲಿದೆ. ಹಿಂದೂ ಹಾಗೂ ಬೌದ್ಧ ಧರ್ಮೀಯರಿಬ್ಬರೂ ಸಹ ಈ ಮಂದಿರವನ್ನು ತಮ್ಮ ಧಾರ್ಮಿಕ ಸ್ಥಳವನ್ನಾಗಿ ಪರಿಗಣನೆ ಮಾಡುತ್ತಾರೆ. ಹಾಗಾಗಿಯೇ ಪ್ರತಿ ವರ್ಷವೂ ಕನಿಷ್ಠವೆಂದರೂ 20 ಲಕ್ಷ ಜನರು ಇಲ್ಲಿಗೆ ಭೇಟಿ ನೀಡಲು ಆಗಮಿಸುತ್ತಾರೆ. ವಿಶ್ವದ ಅತಿದೊಡ್ಡ ಹಿಂದೂ ಮಂದಿರವು ಮಿಕಾಂಗ್ ನದಿಯ ತೀರದಲ್ಲೇ ನಿರ್ಮಾಣಗೊಂಡಿದೆ. ಈ ಮಂದಿರದ ವಿಸ್ತೀರ್ಣ ಬರೋಬ್ಬರಿ 500 ಎಕರೆಗಳಷ್ಟಿದೆ. ಹಾಲಿವುಡ್ನ ಎಷ್ಟೋ ಸಿನಿಮಾಗಳ ಚಿತ್ರೀಕರಣ ಈ ಅಂಕೋರ್ ವಾಟ್ ಮಂದಿರದಲ್ಲಿ ನಡೆದಿದೆ. ಈ ಮಂದಿರದ ಮೂಲ ದೇವರು ಭಗವಾನ್ ಮಹಾವಿಷ್ಣು ದೇವರು. ಇಲ್ಲಿ ಭಗವಾನ್ ಮಹಾವಿಷ್ಣು ದೇವರ ಜೊತೆಗೆ ಬ್ರಹ್ಮದೇವ ಹಾಗೂ ಮಹೇಶ್ವರ ದೇವರ ಪೂಜೆಯನ್ನು ಸಹ ನಡೆಸಲಾಗುತ್ತಿತ್ತಂತೆ. ಈ ದೇಗುಲ ಖಮೇರ್ ರಾಜವಂಶದ ವಾಸ್ತುಶಿಲ್ಪವನ್ನೇ ಬಿಂಬಿಸುತ್ತದೆ.
ರಾಮಾಯಣ ಹಾಗೂ ಮಹಾಭಾರತ ಸೇರಿದಂತೆ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದ ಅಪೂರ್ವ ಶಿಲ್ಪಕಲಾಕೃತಿಗಳನ್ನು ಈ ದೇಗುಲದಲ್ಲಿ ನಾವು ನೋಡಬಹುದು. ಈ ದೇವಾಲಯವನ್ನು ಮೇರು ಪರ್ವತದ ರೂಪದಲ್ಲಿ ನಿರ್ಮಾಣ ಮಾಡಲಾಗಿದೆ. ಹಿಂದೂ ಧರ್ಮದಲ್ಲಿ ಮೇರು ಪರ್ವತವನ್ನು ಬ್ರಹ್ಮ ಸೇರಿದಂತೆ ಅನೇಕ ದೇವರುಗಳ ವಾಸಸ್ಥಾನವೆಂದೇ ಪರಿಗಣನೆ ಮಾಡಲಾಗುತ್ತದೆ. 1992 ಇಸವಿಯಲ್ಲಿ ಯುನೆಸ್ಕೋ ಈ ಮಂದಿರವನ್ನು ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿದೆ. ರಾಜ 2ನೇ ಸೂರ್ಯವರ್ಮನ್ನ ಮರಣದ ನಂತರ ಖಮೇರ್ ರಾಜವಂಶದ ಹೊಸ ರಾಜನಾದ 7ನೇ ಜಯವರ್ಮನ್ ಎಂಬುವವನು ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಮತಾಂತರಗೊಳ್ಳುತ್ತಾನೆ. 12ನೇ ಶತಮಾನದ ಅಂತ್ಯದ ವೇಳೆ ಅಂಕೋರ್ ವಾಟ್ ಹಿಂದೂ ಆರಾಧನಾ ಕೇಂದ್ರದಿಂದ ಬೌದ್ಧ ದೇವಾಲಯವಾಗಿ ಮಾರ್ಪಾಟುಗೊಂಡಿತು. ಈ ದೇವಾಲಯ ಈಗ ಬೌದ್ಧ ಆರಾಧನಾ ಕೇಂದ್ರವಾಗಿದ್ದರೂ ಸಹ ಇಲ್ಲಿನ ಸಾಕಷ್ಟು ಕೆತ್ತನೆಗಳು ಮತ್ತು ವಿಗ್ರಹಗಳು ನಮ್ಮ ಹಿಂದೂ ಪುರಾಣದ ನಾನಾ ಘಟನಾವಳಿಗಳನ್ನು ನಮಗೆ ನೆನಪಿಸುತ್ತವೆ. ಮುಖ್ಯ ಗರ್ಭಗುಡಿಯಲ್ಲಿ ಈಗಲೂ ನಿಂತಿರುವಂತಹ ಗದಾಧಾರಿ ಶ್ರೀ ಭಗವಾನ್ ಮಹಾವಿಷ್ಣುವಿನ ಮೂರ್ತಿ ಭಕ್ತಿಭಾವವನ್ನು ನಮ್ಮಲ್ಲಿ ಮೂಡಿಸುತ್ತದೆ. ಕೆಲ ವಿಚಾರಗಳು ಅಂಕೋರ್ ವಾಟ್ ಮಂದಿರವನ್ನು ಇತರ ಹಿಂದೂ ದೇಗುಲಕ್ಕಿಂತಲೂ ಭಿನ್ನವಾಗಿರಿಸುತ್ತವೆ. ಸಾಮಾನ್ಯವಾಗಿ ಹಿಂದೂ ದೇಗುಲಗಳ ಮುಖ್ಯ ದ್ವಾರ ಪೂರ್ವ ದಿಕ್ಕಿನಲ್ಲಿರುತ್ತದೆ. ಆದರೆ ಈ ಮಂದಿರದ ಮುಖ್ಯ ದ್ವಾರ ಪಶ್ಚಿಮ ದಿಕ್ಕಿನಲ್ಲಿದೆ. ಪ್ರತಿ ಮಂದಿರದಲ್ಲಿ ಸೂರ್ಯೋದಯದ ಕಿರಣಗಳು ದೇಗುಲದ ಒಳಗೆ ಬೀಳುತ್ತವೆ. ಆದರೆ ಪಶ್ಚಿಮ ದಿಕ್ಕಿಗೆ ದ್ವಾರವಿರುವ ಕಾರಣದಿಂದ ಸೂರ್ಯಾಸ್ತಮಾನವು ಸರಿಯಾಗಿ ದೇಗುಲದ ಗರ್ಭಗುಡಿಯ ನಟ್ಟ ನಡುವೆಯೇ ಸಂಭವಿಸುತ್ತದೆ. ಹಾಗಾಗಿ ಮುಳುಗುವ ಸೂರ್ಯ ಈ ದೇಗುಲಕ್ಕೆ ಪ್ರಣಾಮವನ್ನು ಸಲ್ಲಿಸುತ್ತಾನೆ. ದೇಗುಲವನ್ನು ನಿರ್ಮಿಸಲು ಲಕ್ಷಗಟ್ಟಲೆ ದೊಡ್ಡ ದೊಡ್ಡ ಕಲ್ಲುಗಳನ್ನು ಇಲ್ಲಿ ಬಳಸಲಾಗಿದೆ. ಈ ಎಲ್ಲ ಕಲ್ಲುಗಳನ್ನು ಅಲ್ಲಿನಿಂದ 70 ಕಿಲೋಮೀಟರ್ ದೂರದಲ್ಲಿರುವ ಮಹೇಂದ್ರ ಪರ್ವತದಿಂದ ನದಿಯ ಮೂಲಕ ತರಿಸಲಾಗಿತ್ತಂತೆ. ಕಾಂಬೋಡಿಯಾದ ಅಂಕೋರ್ ವಾಟ್ ದೇಗುಲ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ರಹಸ್ಯಮಯವಾಗಿದೆ. 15ನೇ ಶತಮಾನದಲ್ಲಿ ಖಮೇರ್ ರಾಜವಂಶದ ಪತನದೊಂದಿಗೆ ದೇಗುಲದ ವೈಭವದ ದಿನಗಳು ಕೊನೆಗೊಳ್ಳುತ್ತಾ ಬಂದಿತಂತೆ. ಜೊತೆಗೆ ಪದೇ ಪದೇ ನಡೆದ ಕೆಲವು ದಾಳಿಗಳಿಂದಾಗಿ ಈ ದೇಗುಲ ಪಾಳು ಬೀಳುತ್ತಾ ಬಂದಿತ್ತು. ಬೃಹತ್ ಮರಗಳು ದೇಗುಲದ ಕಟ್ಟಡದ ಮೇಲೆಯೇ ಬೆಳೆದು ನಿಂತಿದ್ದವು. ವರ್ಷಗಳು ಕಳೆಯುತ್ತಿದ್ದಂತೆ ಈ ದೇಗುಲವು ದಟ್ಟ ಕಾನನದಲ್ಲಿ ಮರೆಯಾಗಿ ಹೋಯಿತು. ಜನಗಳು ಸಹ ಈ ದೇಗುಲದ ಬಗ್ಗೆ ಮರೆತೇ ಬಿಟ್ಟಿದ್ದರು. ಒಂದು ಅಂದಾಜಿನ ಪ್ರಕಾರ 17ನೇ ಶತಮಾನದಿಂದ 18ನೇ ಶತಮಾನದವರೆಗೂ ಬರೋಬ್ಬರಿ 78 ವರ್ಷಗಳ ಕಾಲ ಈ ದೇಗುಲದ ಬಳಿ ಯಾರೂ ಸಹ ಸುಳಿದಿರಲಿಲ್ಲ. ಆದರೆ 1866ನೇ ಇಸವಿಯಲ್ಲಿ ಇಲ್ಲಿನ ನದಿಯ ಪಕ್ಕ ಸಾಗುತ್ತಿದ್ದಂತಹ ಫ್ರಾನ್ಸ್ನ ಪ್ರವಾಸಿಗರೊಬ್ಬರು ಈ ದೇಗುಲವನ್ನು ಪತ್ತೆ ಹಚ್ಚಿದರು. ಈ ದೇಗುಲ ಬೆಳಕಿಗೆ ಬಂದ ತಕ್ಷಣವೇ ದೇಗುಲವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ. ಖಮೇರ್ ರಾಜವಂಶಸ್ಥರು ಅಪಾರ ಶ್ರೀಮಂತರಾಗಿದ್ದರು. ಇವರು ಅಂಕೋರ್ ವಾಟ್ ದೇಗುಲವನ್ನು ಚಿನ್ನ ಬೆಳ್ಳಿಗಳಿಂದಲೇ ಅಲಂಕರಿಸಿದ್ದರು. ಖಮೇರ್ ರಾಜರ ಅಪಾರ ಖಜಾನೆ ಈ ದೇಗುಲದ ಸುತ್ತಮುತ್ತಲ ಪರಿಸರದ ಕಾಡಿನಲ್ಲಿಯೇ ಇಂದಿಗೂ ಸಹ ಹುದುಗಿದೆ ಎಂದೇ ಹೇಳಲಾಗುತ್ತದೆ. ಒಂದಷ್ಟು ಜನ ಪುರಾತತ್ವ ತಜ್ಞರು ಸಹ ದೇಗುಲದ ಸುತ್ತಮುತ್ತಲಿರುವ ಕಾಡುಗಳಲ್ಲಿ ಹಿಂದಿನ ಕಾಲದ ಖಜಾನೆ ಇದೆ ಎನ್ನುವಂತಹ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಈಗ ಖಜಾನೆಯ ಶೋಧಕ್ಕಿಳಿದರೆ ಈ ಐತಿಹಾಸಿಕ ದೇಗುಲಕ್ಕೆ ತೊಂದರೆ ಉಂಟಾಗಬಹುದೆಂಬ ಭಯದಿಂದ ಕಾಂಬೋಡಿಯಾ ಸರ್ಕಾರ ಇಲ್ಲಿ ಖಜಾನೆಯ ಶೋಧಕ್ಕೆ ಕೈ ಹಾಕಿಲ್ಲ. ಹಾಗಾಗಿಯೇ ದೇಗುಲದ ಪರಿಸರದಲ್ಲಿ ಇದೆ ಎನ್ನಲಾಗುತ್ತಿರುವಂತಹ ಆ ಗುಪ್ತ ನಿಧಿಯ ವಿಚಾರ ಇಂದಿಗೂ ರಹಸ್ಯವಾಗಿಯೇ ಉಳಿದುಕೊಂಡಿದೆ. ಆತ್ಮೀಯ ವೀಕ್ಷಕರೇ, ನಮ್ಮ ಭಾರತ ದೇಶದಿಂದ ಹೊರಗಿರುವಂತಹ ಮತ್ತು ವಿಶ್ವದಲ್ಲಿಯೇ ಅತಿ ದೊಡ್ಡ ಹಿಂದೂ ದೇಗುಲ ಒಂದರ ಪರಿಚಯ ಮಾಡಿಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ಕಿರುಪರಿಚಯವನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.